ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ಭಾನು ಮುಫ್ತಾಕ್ ಈ ಹೆಸರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತ. ಆದರೆ ಈಗ ಅವರ ಸಣ್ಣ ಕಥಾ ಸಂಕಲನ ವಿಶ್ವದಲ್ಲೇ ಸದ್ದು ಮಾಡ್ತಾ ಇದೆ. ಭಾನು ಮುಫ್ತಾಕ್ ಸಣ್ಣ ಕಥಾ ಸಂಕಲನ ಅನುವಾದ ಕೃತಿಯು ಈಗ ಬೂಖರ್ ಪ್ರಶಸ್ತಿಯ ಆಯ್ಕೆಯಾದ ಕೃತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಈ ವಿಚಾರದ ಬಗ್ಗೆ ಮಾಹಿತಿ ನೀಡೋ ಮುನ್ನ ಭಾನು ಮುಫ್ತಾಕ್ ಬಗ್ಗೆ ಸ್ವಲ್ಪ ತಿಳಿಯೋದು ಬಹಳಷ್ಟು ಸೂಕ್ತ. ಅದು 70 ಮತ್ತು 80ರ ದಶಕದ ಕಾಲ. ಕರ್ನಾಟಕದಲ್ಲಿ ಹೋರಾಟದ ಚಿಲುಮೆ ಎದ್ದಿರುವಂತಹ ಕಾಲಘಟ್ಟ. ಸಾಮಾಜಿಕ ಮತ್ತು ಸಾಹಿತ್ಯಕ ಚಳುವಳಿಗಳ ಜನರನ್ನು ಬಡಿದೆಬ್ಬಿಸಿರುವಂತಹ ಕಾಲ. ಆಗ ಕರುನಾಡಿನ ನೆಲದ ತುಂಬ ಹೋರಾಟದ ಕಾವು. ಅನೇಕ ಲೇಖಕರು, ಪತ್ರಕರ್ತರು, ಚಿಂತಕರು, ಸಾಮಾಜಿಕ ಕಾರ್ಯಕರ್ತರಿಗೆ ಬಹು ದೊಡ್ಡದಾದಂತಹ ಭೂಮಿಕೆ ಒದಗಿಸಿಕೊಟ್ಟಿರುವಂತಹ ಕಾಲ. ಸಾಮಾಜಿಕ ಹೋರಾಟಗಳಲ್ಲಿ ರೈತ ಚಳುವಳಿ, ದಲಿತ ಚಳುವಳಿಗಳ ಭೋರ್ಗರೆತ ಒಂದೆಡೆಯಾಗಿದ್ದರೆ, ಸಾಹಿತ್ಯದಲ್ಲಿ ದಲಿತ ಬಂಡಾಯದ ಧ್ವನಿ ದೊಡ್ಡ ಮಟ್ಟದಲ್ಲಿ ಮೂಡ್ತಾ ಇತ್ತು. ಇಂತಹ ಸಂಕ್ರಮಣದ ಸಮಯದಲ್ಲಿ ಒಡಮೂಡಿರುವವರು ಭಾನು ಮುಫ್ತಾಕ್. ಭಾನು ಮುಫ್ತಾಕ್ ಒಬ್ಬ ಪ್ರಸಿದ್ಧ ಕನ್ನಡ ಲೇಖಕಿ, ಸಾಮಾಜಿಕ ಕಾರ್ಯಕರ್ತೆ ಮತ್ತು ವಕೀಲೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು 1948ರ ಏಪ್ರಿಲ್ 3ರಂದು ಕರ್ನಾಟಕದ ಹಾಸನದಲ್ಲಿ ಜನಿಸಿದರು. BSc ಮತ್ತು LLB ಪದವೀಧರ ಆಗಿರುವಂತಹ ಇವರು ಹಾಸನದಲ್ಲಿ ನ್ಯಾಯವಾದಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ನವ್ಯೋತ್ತರ ಲೇಖಕಿಯಾಗಿ ಗುರುತಿಸಲ್ಪಟ್ಟಿರುವಂತಹ ಭಾನು ಮುಫ್ತಾಕ್ ತಮ್ಮ ಬರವಣಿಗೆಯನ್ನು ಲಂಕೇಶ್ ಪತ್ರಿಕೆಯ ಮೂಲಕ ಆರಂಭವನ್ನು ಮಾಡಿದರು. ಅವರ ಕೃತಿಗಳು ಸಮಾಜದ ವಿವಿಧ ಆಯಾಮಗಳನ್ನು, ವಿಶೇಷವಾಗಿ ದಕ್ಷಿಣ ಭಾರತದ ಮುಸ್ಲಿಂ ಸಮುದಾಯದ ಜೀವನ ಮತ್ತು ಸಂಕೀರ್ಣತೆಯನ್ನು ಪ್ರತಿಬಿಂಬ ಅಂದರೂ ತಪ್ಪಾಗೋದಿಲ್ಲ. ಅವರ ಪ್ರಮುಖ ಕೃತಿಗಳಲ್ಲಿ ಹಸೀನ್, ಹೆಜ್ಜೆ ಮೂಡಿದ ಹಾದಿ, ಬೆಂಕಿ ಮಳೆ, ಎದೆಯ ಹಣತೆ, ಬಡವರ ಮಗಳು ಹೆಣ್ಣಲ್ಲ ಅನ್ನುವಂತಹ ಮುಂತಾದ ಪ್ರಮುಖ ಕೃತಿಗಳಾಗಿವೆ. ಹಸೀನ್ ಕಥೆಯನ್ನು ಖ್ಯಾತ ನಿರ್ದೇಶಕ ಆಗಿರುವಂತಹ ಗಿರೀಶ ಕಾಸರವಳ್ಳಿ ಸಿನಿಮಾವಾಗಿ ತೆರೆ ಮೇಲೆ ತಂದಿದ್ರು. ಭಾನು ಮುಫ್ತಾಕ್ ಅವರ ಸಣ್ಣ ಕಥಾ ಸಂಕಲನ ಹಸೀನ್ ಮತ್ತು ಇತರ ಕಥೆಗಳನ್ನು ಕನ್ನಡದಿಂದ ಇಂಗ್ಲಿಷ್ಗೆ ದೀಪಾ ಬಸ್ತಿ ಅವರು ಹಾರ್ಟ್ ಲ್ಯಾಂಪ್ ಎಂದು ಅನುವಾದಿಸಿದ್ರು. ಈ ಕೃತಿ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಶಾರ್ಟ್ ಲಿಸ್ಟ್ನಲ್ಲಿ ಸ್ಥಾನ ಪಡೆದಿದೆ. ಈ ಪ್ರಶಸ್ತಿಯ ಶಾರ್ಟ್ ಲಿಸ್ಟ್ಗೆ ಆಯ್ಕೆಯಾದ ಮೊದಲ ಕನ್ನಡದ ಕೃತಿಯಾಗಿದೆ. ಪ್ರಶಸ್ತಿಯ ವಿಜೇತರನ್ನ ಮೇ 21, 2025ರಂದು ಲಂಡನ್ನಲ್ಲಿ ಘೋಷಿಸಲಾಗುತ್ತೆ. ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿರುವಂತಹ ಭಾನು ಮುಫ್ತಾಕ್ ಹಾಸನ ನಗರಸಭೆಯ ಸದಸ್ಯೆಯಾಗಿ 1983ರಿಂದ 2 ಅವಧಿಗಳ ಕಾಲ ಸೇವೆಯನ್ನು ಸಹಿತ ಸಲ್ಲಿಸಿದ್ದಾರೆ. ಅವರ ಸಾಹಿತ್ಯ ಮತ್ತು ಸಾಮಾಜಿಕ ಕೊಡುಗೆಗಳು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮತ್ತು ಸಮಾಜದಲ್ಲಿ ಗಮನಾರ್ಹವಾದಂತಹ ಪ್ರಭಾವವನ್ನು ಬೀರಿದಾವೆ. ಬೂಕರ್ ಪ್ರಶಸ್ತಿ ವಿಜೇತರಿಗೆ 50,000 ಪೌಂಡ್ಗಳು ಸಿಗಲಿದೆ. ಜೊತೆಗೆ ಪ್ರಶಸ್ತಿಗೆ ಆಯ್ಕೆಯಾದವರಿಗೆ 2,500 ಪೌಂಡ್ ಸಿಗಲಿದೆ. ಈ ಮೊತ್ತವನ್ನು ಲೇಖಕ ಮತ್ತು ಅನುವಾದಕರಿಗೆ ಪ್ರಶಸ್ತಿಯ ಮೊತ್ತವನ್ನು ಸಮನಾಗಿ ಹಂಚಲಾಗುತ್ತೆ. ಬೂಕರ್ ಪ್ರಶಸ್ತಿ ಗೆದ್ದ ಕೃತಿಗಳು ಸಾಮಾನ್ಯವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರೀ ಜನಪ್ರಿಯತೆಯನ್ನು ಪಡೆಯುತ್ತವೆ. ಉದಾಹರಣೆಗೆ ಸಲ್ಮಾನ್ ರಶ್ಡಿ ಅವರ ಮಿಡ್ ನೈಟ್ ಚಿಲ್ಡ್ರನ್ ಮತ್ತು ಅರುಂಧತಿ ರಾಯ್ ಅವರ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಭಾರತೀಯ ಲೇಖಕರಿಗೆ ಈ ಪ್ರಶಸ್ತಿ ತಂದ ಖ್ಯಾತಿ ಇದೆ. ಒಟ್ಟಾರೆಯಾಗಿ ಬೂಕರ್ ಪ್ರಶಸ್ತಿ ಸಾಹಿತ್ಯದ ಶ್ರೇಷ್ಠತೆಯ ಗುರುತಾಗಿ ಮಾತ್ರವಲ್ಲದೆ ವೈವಿಧ್ಯಮಯ ಧ್ವನಿಗಳನ್ನು ಜಾಗತಿಕ ಮಟ್ಟದಲ್ಲಿ ಎತ್ತಿ ತೋರಿಸುವ ವೇದಿಕೆಯಾಗಿ ಮುಂದುವರಿತಾ ಇದೆ. ಇನ್ನು ಹಾರ್ಟ್ ಲ್ಯಾಂಪ್ ಅಂದರೆ ಹೃದಯ ಕಂದಿಲು ಅಥವಾ ಹೃದಯ ದೀಪ ಎನ್ನಬಹುದು. ಬೂಕರ್ ಪ್ರಶಸ್ತಿಯನ್ನು ಗೆದ್ದು ಭಾನು ಮುಫ್ತಾಕ್ ಈ ಕೃತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಜನಮನ್ನಣೆ ಸಿಗೋದ್ರಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಇಲ್ಲ. ಇದು ನೊಂದವರ ಬದುಕಿನಲ್ಲಿ ಹಣತೆಯ ಬೆಳಕಾಗೋದ್ರಲ್ಲಿಯೂ ಸಹಿತ ಯಾವುದೇ ಅನುಮಾನ ಇಲ್ಲ. ಇದೇ ಈ ಹೊತ್ತಿನ ವಿಶೇಷ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.